ಈಗ ಈ ಚಿಕ್ಕ ಮಗು 5 ವಾರ ಹುಟ್ಟಿದ ತಕ್ಷಣ 5 ವಾರದ ಮಗು ನಮ್ಮ ಹಾಸ್ಪಿಟಲ್ಗೆ ರೆಫರ್ ಆಯಿತು. 5 ವಾರ ಇದ್ದಾಗ ರೆಫರ್ ಆಯಿತು. ಸೊ ದ ಚೈಲ್ಡ್ ಪ್ರೆಸೆಂಟೆಡ್ ಎಟ್ 5 weeks. ಚೈಲ್ಡ್ ವಾಸ್ ರೆಫರ್ಡ್ ಬೈ ಅನದರ್ ಆಫ್ಥಾಲ್ಮಾಲಜಿಸ್ಟ್, ಇನ್ನೊಬ್ರು ಕಣ್ಣಿನ ಡಾಕ್ಟರ್ ನೋಡಿದ್ದು. ಅದೇನಾಯಿತು ಅಂದರೆ ಈ ಪೇರೆಂಟ್ಸು ಮಗುನ ನೋಡಿದಾಗ ಹುಟ್ಟಿದ ಮಗುಗೇನೆ ಬಲ್ಗಣ್ಣಲ್ಲಿ ಪಾಪೆನಲ್ಲಿ ಬಿಳಿಯಾಗಿ ಏನೋ ಕಾಣಿಸ್ತಾ ಇತ್ತು. ಸೊ ಇದೇನು ಕಣ್ಣು ಬಿಳಿಯಾಗಿದೆಯಲ್ಲ ಅಂತ ಅವರು ಮನೆ ಹತ್ರ ಇರೋ ಡಾಕ್ಟ್ರು ಕಣ್ಣಿನ ಡಾಕ್ಟ್ರ್ ಹತ್ರ ತೋರಿಸಿದ್ರು. ಸೊ ನೀವು ಹೈಯರ್ ಸೆಂಟ್ರಿಗೆ ಹೋಗಿ ನೇತ್ರಧಾಮ ಹೋಗಿ ಅಂತ ಇಲ್ಲಿ ಕಳಿಸಿದ್ರು. ಯಾಕಂದರೆ ನಾವು ನೇತ್ರಧಾಮನಲ್ಲಿ ವಿ ಡೂ ಆಲ್ ದ ಕಾಂಪ್ಲೆಕ್ಸ್ ಕೇಸಸ್. ಬೇರೆ ಕಡೆ ಕೇಸ್ಗಳು ಮುಟ್ಟದೇ ಇರೋ ಕೇಸ್ಗಳು ಇಲ್ಲಿ ಬರುತ್ತೆ. ಸೊ ವಿ ಹ್ಯಾಂಡಲ್ ದಟ್. ಆ್ಯಂಡ್ ಈ ಪೀಡಿಯಾಟ್ರಿಕ್ ಕ್ಯಾಟ್ರಾಕ್ಟ್ಸು ನಾನು ಸುಮಾರು ಈಗ 30 ವರ್ಷದಿಂದ ಮಾಡ್ತಾಯಿದ್ದೀನಿ. ಸುಮಾರು ಮಕ್ಕಳು ನಾನು ಈ ಕ್ಯಾಟ್ರಾಕ್ಟ್ ಮಾಡಿರೋರೆಲ್ಲ ಈಗ ಇಂಜಿನಿಯರ್ಗಳು ಡಾಕ್ಟ್ರುಗಳೆಲ್ಲ ಆಗಿದ್ದಾರೆ. ಸೊ ಮಗು ಬಂದಾಗ ನೋಡಿದಾಗ ಬಲ್ಗಣ್ಣಲ್ಲಿ ವೈಟ್ ರಿಫ್ಲೆಕ್ಸ್ ಇತ್ತು, ಅಂದರೆ ಪಾಪೆನಲ್ಲಿ ಫುಲ್ ವೈಟ್ ಆಗಿತ್ತು. ಸೊ ಈ ಚಿಕ್ಕ ಮಗುನ ಎಕ್ಸಾಮಿನ್ ಮಾಡೋದು ಕಷ್ಟ, ಚೆಕಪ್ ಮಾಡೋದು ಕಷ್ಟ. ಸೊ ಅದು ಇಟ್ ನೀಡ್ಸ್ ಲಾಟ್ ಆಫ್ ಎಕ್ಸ್ಪರ್ಟೈಸ್ ಈವನ್ ಟು ಚೆಕ್ ದಿ ಐಸ್ ಫಾರ್ ದ ಚೈಲ್ಡ್. ಕಣ್ಣು ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ ಓಪನ್ ಮಾಡೋದನ್ನು ಕಷ್ಟ. ಸೊ ಅದು ಮಗುನ ಎಕ್ಸಾಮಿನ್ ಮಾಡಿ ಅದಕ್ಕೆ ಕೆಲವು ಸ್ಪೆಷಲ್ ಸ್ಕ್ಯಾನ್ಗಳೆಲ್ಲ ಮಾಡಿಬಿಟ್ಟು ಇದು ಕಂಜನೈಟಲ್ ಕ್ಯಾಟ್ರಾಕ್ಟ್ ಬರೀ ಬಲ್ಗಣ್ಣಲ್ಲಿ ಮಾತ್ರ ಇದೆ ಪೊರೆ, ಎಡಗಣ್ಣಲ್ಲಿ ಪೊರೆ ಇರಲಿಲ್ಲ, ಬರೀ ಬಲ್ಗಣ್ಣಲ್ಲಿ ಮಾತ್ರ ಪೊರೆ ಇದೆ. ಈಗ ವೈಟ್ ರಿಫ್ಲೆಕ್ಸು ಹಲವಾರು ಕಾರಣಗಳಿಂದ ಕಾಣಿಸ್ಕೊಬೋದು. ಒಂದು ಕ್ಯಾಟ್ರಾಕ್ಟ್, ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ, ಅಂದರೆ ಹುಟ್ಟಿದಾಗಲೇ ಪೊರೆ ಇರುತ್ತೆ. ನಾರ್ಮಲಾಗಿ ನಾವೇನು ಪೊರೆ ಅಂದರೆ ವಯಸ್ಸಾಗಿರೋರಿಗೆ ಬರುತ್ತೆ ಪೊರೆ ಅಂತ, ಬಟ್ ಹುಟ್ಟೋ ಮಗುಗೂ ಪೊರೆ ಇರ್ಬೋದು. ಇದಕ್ಕೆ ನಾವು ಕಂಜನೈಟಲ್ ಕ್ಯಾಟ್ರಾಕ್ಟ್ ಅಂತ ಹೇಳ್ತೀವಿ. ಈ ಕಂಜನೈಟಲ್ ಕ್ಯಾಟ್ರಾಕ್ಟು ಹಲವಾರು ಕಾರಣಗಳಿಂದ ಬರುತ್ತೆ. ಒಂದು, ಗರ್ಭದಲ್ಲಿ ಇನ್ಫೆಕ್ಷನ್ ಆದರೆ ಲೈಕ್ ಟಾಕ್ಸೋಪ್ಲಾಸ್ಮೋಸಿಸ್, ಸೈಟೋಮೆಗ್ಲೋವೈರಸ್, ರುಬೆಲ್ಲಾ, ಈ ಥರ ವೈರಲ್ ಇನ್ಫೆಕ್ಷನ್ಸ್ ಆದರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಈ ಕ್ಯಾಟ್ರಾಕ್ಟ್ ಫಾರ್ಮ್ ಆಗುತ್ತೆ. ಅಲಾಂಗ್ ವಿತ್ ದ ಕ್ಯಾಟ್ರಾಕ್ಟ್ ಬೇರೆ ಡಿಫೆಕ್ಟ್ಸು ಇರುತ್ತೆ. ಕಾರ್ಡಿಯಾಕ್ ಕಂಡೀಷನ್ಸ್ ಕಾಣಿಸ್ಕೊಳ್ಬೋದು ಅಥವಾ ಡೆಫ್ನೆಸ್ ಕಾಣಿಸ್ಕೊಳ್ಬೋದು. ಸೊ ಬೇರೆ ಕಂಜನೈಟಲ್ ಪ್ರಾಬ್ಲಮ್ಸು ಇರುತ್ತೆ. ಇದು ಕ್ಯಾಟ್ರಾಕ್ಟ್ ಇಂಜುರಿಯಿಂದನೂ ಕ್ಯಾಟ್ರಾಕ್ಟ್ ಬರ್ಬೋದು. ಕೆಲವು ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಮೆಟಬಾಲಿಕ್ ಪ್ರಾಬ್ಲಮ್ಸ್, ಗ್ಯಾಲಕ್ಟೋಸಿಮಿಯಾ ಅಂತ ಹೇಳ್ತೀವಿ, ಅಥವಾ ಪ್ಯಾರಾಥೈರಾಯ್ಡ್ ಡೆಫಿಷಿಯನ್ಸಿ ಇದ್ದರೆ ಆವಾಗಲೂ ಈ ಥರ ಕ್ಯಾಟ್ರಾಕ್ಟ್ ಕಾಣಿಸ್ಕೊಳ್ಬೋದು. ಆಮೇಲೆ ಕೆಲವು ಸ್ಪೆಷಲ್ ಕಂಡೀಷನ್ಸು ಇದೆ ಈ ಥರ ವೈಟ್ ರಿಫ್ಲೆಕ್ಸ್ ಬರೋದು. ಒಂದು, ಕಣ್ಣಲ್ಲಿ ಟ್ಯೂಮರ್ ಇದ್ದರೆ ಇದಕ್ಕೆ ರೆಟಿನೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ. ಯೂಶ್ವಲಿ 1 ವರ್ಷದ ಒಳಗಡೆ ಈ ಟ್ಯೂಮರ್ ಡೆವಲಪ್ ಆಗುತ್ತೆ ಕಣ್ಣು ಒಳಗಡೆ, ಅದನ್ನಲ್ಲೂ ಕಣ್ಣು ಒಳಗಡೆ ಬಿಳಿಯಾಗಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಪರ್ಸಿಸ್ಟೆಂಟ್ ಹೈಪರ್ಪ್ಲಾಸ್ಟಿಕ್ ವಿಟ್ರಿಯಸ್ ಅಂತ ಹೇಳ್ತೀವಿ, ಅಂದರೆ ನಾರ್ಮಲ್ಲಾಗಿ ಒಂದು ಬ್ಲಡ್ ವೆಸಲ್ ಇರುತ್ತೆ. ಈ ಬ್ಲಡ್ ವೆಸಲ್ ವಿಲ್ ಬಿ ಸಪ್ಲೈಯಿಂಗ್ ದಿ ಲೆನ್ಸ್ ಇನ್ ದಿ ಐ. ಅದು ಹುಟ್ಟೋ ಟೈಮ್ನಲ್ಲಿ ಅದು ಹೀರ್ಕೊಂಡ್ಬಿಡುತ್ತೆ ಈ ರಕ್ತನಾಳ. ಬಟ್ ಅದು ಪರ್ಸಿಸ್ಟ್ ಆದರೆ ಆವಾಗ ಪರ್ಸಿಸ್ಟೆಂಟ್ ಹೈಪರ್ಪ್ಲಾಸ್ಟಿಕ್ ವಿಟ್ರಿಯಸ್ ಅಂತ ಹೇಳ್ತೀವಿ. ಇದಿದ್ರೂ ಬಿಳಿಯಾಗಿ ಕಾಣಿಸ್ಬೋದು. ರೆಟಿನಾ ಡಿಟ್ಯಾಚ್ಮೆಂಟ್ ಆಗಿದೆ, ಅಂದರೆ ಬರ್ತ್ ಟೈಮ್ನಲ್ಲಿ ಇಂಜುರಿಯಿಂದ ದೃಷ್ಟಿಪಟ್ಲ ಏನಾದರೂ ಬಿಟ್ಕೊಂಡಿದ್ರೆ ಆವಾಗ್ಲೂ ಬಿಳಿಯಾಗಿ ಕಾಣಿಸ್ಬೋದು. ಸೊ ಹಲವಾರು ಕಾರಣಗಳಿಂದ ಈ ಥರ ವೈಟ್ ರಿಫ್ಲೆಕ್ಸ್ ಇನ್ ದಿ ಐ ಕಾಣಿಸ್ಕೊಳ್ಬೋದು. ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಅವೇರ್ನೆಸ್. ನಾವು ಯಾಕೀಗ ಮೀಡಿಯಾ ಪ್ರೆಸ್ಗೆ ಈ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ ಅಂದರೆ, ಸುಮಾರು ಜನ ಮಗು ಹುಟ್ಟಿದ ತಕ್ಷಣ ಕಣ್ಣು ಎಕ್ಸಾಮಿನ್ ಮಾಡಲ್ಲ, ಕಣ್ಣು ಚೆಕಪ್ ಮಾಡಲ್ಲ, ಏನಾದರೂ ಬಿಳಿಯಾಗಿ ಏನೋ ಒಂದು ಇದೆ ಸರಿ ಹೋಗುತ್ತೆ ಅಂತ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಬಟ್ ಈ ಹಲವಾರು ಕಾರಣಗಳಿಂದ ವೈಟ್ ರಿಫ್ಲೆಕ್ಸ್ ಇರ್ಬೋದು. ಫ್ರಾಮ್ ಕಂಜನೈಟಲ್ ಕ್ಯಾಟ್ರಾಕ್ಟ್ ಟು ಆ್ಯಸ್ ಸೀರಿಯಸ್ ಅ ಪ್ರಾಬ್ಲಮ್ ಆ್ಯಸ್ ರೆಟಿನೋಬ್ಲಾಸ್ಟೋಮಾ, ಟ್ಯೂಮರ್ ಇನ್ ದಿ ಐ. ಸೊ ಅದಕ್ಕೆ ಇದು ಪೇರೆಂಟ್ಸು ಡಾಕ್ಟರ್ಸ್ಗೆಲ್ಲ ಈ ಅವೇರ್ನೆಸ್ ಇರಬೇಕು. ವೈಟ್ ರಿಫ್ಲೆಕ್ಸ್ ಏನಾಗಿದ್ದರೆ ಇಮಿಡಿಯೇಟಾಗಿ ಹೈಯರ್ ಸೆಂಟ್ರಿಗೆ ರೆಫರ್ ಮಾಡಬೇಕು. ಕೆಲವು ಪ್ರಾಬ್ಲಮ್ಸು ಇಮಿಡಿಯೇಟಾಗಿ ನಾವು ಟ್ರೀಟ್ ಮಾಡಿಬಿಟ್ಟು ರಿವರ್ಸ್ ಮಾಡಬೇಕು. ಅದು ಕಂಜನೈಟಲ್ ಕ್ಯಾಟ್ರಾಕ್ಟ್ ಇಸ್ ಒನ್ ಆಫ್ ದೆಮ್. ನಾರ್ಮಲಾಗಿ ಕ್ಯಾಟ್ರಾಕ್ಟ್ 2 ಕಣ್ಣಲ್ಲೂ ಇದ್ದರೆ ಆವಾಗ ಯು ಕ್ಯಾನ್ ವೆಯ್ಟ್ ಯು ಕ್ಯಾನ್ ವೆಯ್ಟ್ ಫಾರ್ ದಿ ಕ್ಯಾಟ್ರಾಕ್ಟ್ ಸರ್ಜರಿ. ಬಿಕಾಸ್ ಅದೇನಾಗುತ್ತೆ ಅಂದರೆ ವಿಷುವಲ್ ಸೆಂಟರ್ ಇನ್ ದ ಬ್ರೈನ್ ಡೆವಲಪ್ಸ್ ಫ್ರಮ್ 15 days to 3 months ಮ್ಯಾಕ್ಸಿಮಲಿ. ಆಮೇಲೆ ಅಪ್ ಟಿಲ್ 6 years
ವಿಷುವಲ್ ಸೆಂಟರ್ ಡೆವಲಪ್ ಆಗ್ತಾ ಇರುತ್ತೆ, ಸೆಂಟ್ರಲ್ ಪ್ರೊಸೆಸಿಂಗ್. ಈ ಟೈಮ್ನಲ್ಲಿ ಮಗುಗೇನಾದರೂ ಒಂದು ಕಣ್ಣಲ್ಲಿ ಸರಿ ಕಾಣಿಸ್ತಾ ಇದ್ದರೆ ಇನ್ನೊಂದು ಕಣ್ಣು ಮಾತ್ರ ಯೂಸ್ ಮಾಡಿ ಈ ಕಣ್ಣು ಡಿಸ್ಯೂಸ್ ಕೊಟ್ಟೋಗುತ್ತೆ. ಆಮೇಲೆ 6 ವರ್ಷದ ಮೇಲೆ ಏನು ಮಾಡೋಕ್ಕಾಗಲ್ಲ. ಬಟ್ ಒಂದೇ ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಇದ್ದರೆ ಬಿಟ್ವೀನ್ 15 days to 3 monthsನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫಿಕ್ಸೇಷನ್ ಡೆವಲಪ್ ಆಗುತ್ತೆ. ಸೊ ಆವಾಗ ಫುಲ್ ಹೇಸಿ ಇದ್ದರೆ ಆವಾಗ ಮಗುಗೆ ಆ ವಿಷನ್ ಡೆವಲಪ್ ಆಗಲ್ಲ. ಸೊ ಡಿಲೇ ಮಾಡಿದಷ್ಟು ಪ್ರಾಬ್ಲಮ್ ಆಗುತ್ತೆ. 2 ಕಣ್ಣಲ್ಲೂ ಕ್ಯಾಟ್ರಾಕ್ಟ್ ಇದ್ದರೆ ಸ್ವಲ್ಪ ಡಿಲೇ ಮಾಡ್ಬೋದು, 6 ತಿಂಗಳಾದ್ಮೇಲೂ ಆಪ್ರೇಷನ್ ಮಾಡ್ಬೋದು, ಅದು ಸರಿ ಹೋಗುತ್ತೆ. ಯಾಕಂದರೆ 2ರಲ್ಲೂ ಈಕ್ವಲ್ ಆಗಿ ಬ್ಲರ್ ಆಗಿರುತ್ತೆ. ಸೊ ಕ್ಯಾಟ್ರಾಕ್ಟ್ ತೆಗೆದಾದ್ಮೇಲೆ ಡೆವಲಪ್ ಆಗುತ್ತೆ. ಬಟ್ ಒಂದು ಕಣ್ಣಲ್ಲಿ ಮಾತ್ರ ಕ್ಯಾಟ್ರಾಕ್ಟ್ ಇದ್ದರೆ ಅದು ಇನ್ನೂ ಡೇಂಜರಸ್. ಯಾಕಂದರೆ ಇನ್ನೊಂದು ಕಣ್ಣು ಚೆನ್ನಾಗಿದ್ದರೆ ಬರೀ ಆ ಕಣ್ಣಲ್ಲಿ ನೋಡಿ ಈ ಕಣ್ಣು ಫುಲ್ ಡಿಸ್ಯೂಸ್ ಕೊಟ್ಟೋಗುತ್ತೆ, ಡೆವಲಪೇ ಆಗಲ್ಲ, ಬ್ರೈನ್ನಲ್ಲೇ ವಿಷನ್ ಡೆವಲಪ್ ಆಗಲ್ಲ. ಸೊ ಈ ಥರ ಕಂಜನೈಟಲ್ ಮೊನೋಕ್ಯುಲರ್ ಕ್ಯಾಟ್ರಾಕ್ಟ್ ಅಂದರೆ ಒಂದು ಕಣ್ಣಲ್ಲೇ ಪೊರೆ ಇರೋದು, ಇಮಿಡಿಯೇಟಾಗಿ ಇಟ್ ಹ್ಯಾಸ್ ಟು ಬಿ ಟೇಕನ್ ಅಪ್ ಫಾರ್ ಟ್ರೀಟ್ಮೆಂಟ್. ಅರ್ಲಿಯರ್ ಡನ್ ದ ಬೆಟರ್. ಈಗ ದರ್ ಲಾಟ್ ಆಫ್ ಚಾಲೆಂಜಸ್ ಇನ್ ಆಪ್ರೇಟಿಂಗ್ ಅ ಸ್ಮಾಲ್ 5 to 6 week old ಚೈಲ್ಡ್. 1.5 ತಿಂಗಳ ಮಗುಗೆ ಆಪ್ರೇಷನ್ ಮಾಡೋದು. ಒನ್ ಇಸ್ ಕಣ್ಣು ತುಂಬ ಚಿಕ್ಕದು, ಡೆವಲಪ್ಪು ಆಗಿರಲ್ಲ, ಅದಕ್ಕೆ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ, ವೆರಿ ಫೈನ್ ಇನ್ಸ್ಟ್ರೂಮೆಂಟ್ಸ್. ಸೆಕೆಂಡ್ ಇಸ್ ದ ಸರ್ಜಿಕಲ್ ಸ್ಕಿಲ್. ಯು ನೀಡ್ ಅ ಹೈ ಡಿಗ್ರಿ ಆಫ್ ಸ್ಕಿಲ್ ಟು ಆಪ್ರೇಟ್ ಆನ್ ಸಚ್ ಅ ಸ್ಮಾಲ್ ಐ. ಥರ್ಡ್ ಈಸ್ ಅನಸ್ಥೀಸಿಯಾ. ಈ ಚಿಕ್ಕ ಮಗುವಿಗೆ ಜ್ಞಾನ ತಪ್ಪಿಸೋದು ಇಟ್ಸ್ ಕ್ವೈಟ್ ಕಾಂಪ್ಲೆಕ್ಸ್. So you need a good anesthesia team that can give general anesthesia for this child. And not only giving anesthesia, operation time ನಲ್ಲಿ ಕಣ್ಣಿನ ಪ್ರೆಷರು ಕಂಟ್ರೋಲ್ ಮಾಡಬೇಕು. ಇದರ ಕಣ್ಣಿನ ಪ್ರೆಷರ್ ಜಾಸ್ತಿ ಆದರೆ ನಮಗೆ ಆಪ್ರೇಷನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೆಲ್ಲ ಕೆಲವು ಸ್ಪೆಷಲ್ ಟೆಕ್ನಿಕ್ಸ್ ಇದೆ. ಸೊ ಅದು ಅನೆಸ್ಥೆಟಿಸ್ಟು ಎಕ್ಸ್ಪ್ಲೈನ್ ಮಾಡ್ತಾರೆ. ಬಟ್ ದೀಸ್ ಆರ್ ದ ಚಾಲೆಂಜಸ್. ಆಮೇಲೆ ಆಪ್ರೇಷನ್ ಆದಮೇಲೂ ಚಾಲೆಂಜು ಏನು, ಅದಕ್ಕೆ ಮೆಡಿಕೇಶನ್ ಹಾಕೋದು, ಡ್ರಾಪ್ಸ್ ಹಾಕೋದು ಮಗುಗೆ ತುಂಬ ಕಷ್ಟ. The procedure, and you require very highly skilled anesthesiologists with lot of expertise and somebody who has done lot of pediatric anesthesia, knowing that the child was just 7 weeks, 1.5 months, is a very high risk procedure for anesthesiologists. Yake andre we can divide it into 3 parts. There is a pre-anesthetic period, anesthesia period, and a post-anesthesia period. Pre-anesthesia period nalli what are the challenges? Idu congenital cataract, idu huttage bandiro pore. So idar jate various congenital syndromes anta ide. So it can be part of various janma janada doshagalu. Janma janada doshagalu andre onansi Down syndrome irutte, onansi Marfan syndrome irutte, doctor helidru galactosemia anta irutte. So there are many 15 to 25 syndromes. So in pre-operative period nalli ನಾವು as anesthesiologist pre-anesthetic evaluation ಅಂತ ಮಾಡ್ತೀವಿ. Pre-anesthetic evaluation ನಲ್ಲಿ ನಾವು detailed history ತಗೋತೀವಿ, parents ಇಂದ family history, during the pregnancy ತಾಯಿಗೆ ಏನೇನು ಪ್ರಾಬ್ಲಮ್ ಇತ್ತು, ಆಮೇಲೆ ಹುಟ್ಟಿದಾಗಿಂದ ಮಗು ಹೇಗಿದೆ, is the child thriving, ಆಮೇಲೆ ಇನ್ನೊಂದಂದ್ರೆ is the heart okay. Usually congenital cataract is associated with cardiac disease, some cardiac anomalies ಇರಬಹುದು. ಸೊ ನಾವು ಕಾರ್ಡಿಯಾಲಜಿಕಲ್ ಇವ್ಯಾಲ್ಯೂಯೇಷನ್ ಮಾಡಿಸ್ಬೇಕು, ಆ ತಪಾಸಣೆ ಮಾಡಿ ಅದೆಲ್ಲ ರೂಲ್ ಔಟ್ ಮಾಡಿ. ಇನ್ನೊಂದು ಅಂದರೆ ಏರ್ವೇ ಪ್ರಾಬ್ಲಮ್ಸ್ ಇರ್ಬೋದು, ಅಸೋಸಿಯೇಟೆಡ್ ಏರ್ವೇ ಪ್ರಾಬ್ಲಮ್ಸ್ ವಿತ್ ಕಂಜನೈಟಲ್ ಕ್ಯಾಟ್ರಾಕ್ಟ್ ಇರುತ್ತೆ. ಸೊ ನಾವು ಡೀಟೇಲ್ಡ್ ಎಕ್ಸಾಮಿನೇಷನ್, ಇನ್ವೆಸ್ಟಿಗೇಷನ್, ಇವ್ಯಾಲ್ಯೂಯೇಷನ್ ಮಾಡಿ ಪೇರೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಥರ ಅನಸ್ಥೀಸಿಯಾ ಇದು ಬೆನಿಫಿಟ್ಸ್ ಇರುತ್ತೆ, ಈ ಥರ ರಿಸ್ಕ್ಸ್ ಇರುತ್ತೆ, ಆ್ಯಂಡ್ ದೀಸ್ ಆರ್ ದಿ ಆಲ್ಟರ್ನೇಟಿವ್ಸ್. ಈ ಥರ ನಾವು ಕನ್ಸೆಂಟ್ ತೊಗೊಂಡು ಎಲ್ಲ ಡೀಟೇಲಾಗಿ ಈ ಅನಸ್ಥೀಸಿಯಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಆಮೇಲೆ ಮಗು ಬಂದಮೇಲೆ ಅವತ್ತಿನ ದಿವಸ ನಾವು ಫಾಸ್ಟಿಂಗ್ ಇರಬೇಕಾಗತ್ತೆ. ಮಗು ಯೂಶಲಿ ಈ ಚಿಕ್ಕ ಮಗಳು ಜಾಸ್ತಿ ಮಕ್ಕಳಲ್ಲಿ ಜಾಸ್ತಿ ಫಾಸ್ಟಿಂಗ್ ಇರೋಕ್ಕಾಗಲ್ಲ, ಬಿಕಾಸ್ ಅವ್ರ ಗ್ಲೂಕೋಸ್ ತುಂಬ ಬೇಗ ಕಮ್ಮಿ ಆಗುತ್ತೆ, ಆಮೇಲೆ ಆಮ್ಲಜನಕ ಕೊರತೆ ಆಗುತ್ತೆ, ಬೇಗ ಡಿಆಕ್ಸಿಜನೇಟ್ ಆಗ್ತಾರೆ. ಸೊ ದೀಸ್ 2 things are very critical for the anesthesiologist. So during anesthesia most important thing is airway management. ಅಂದರೆ ವಾಯು ದಾರಿ ಇರುತ್ತಲ್ಲ ಅದನ್ನು ಮ್ಯಾನೇಜ್ ಮಾಡೋದು. ತುಂಬ ಪುಟ್ಟದಾಗಿರುತ್ತೆ. ಮಕ್ಕಳು ಆರ್ ನಾಟ್ ಮಿನಿಯೇಚರ್ ಅಡಲ್ಟ್ಸ್. ವೆರಿ ಇಂಪಾರ್ಟೆಂಟ್ ಟು ನೋ ದೇ ಹ್ಯಾವ್ ಯುನೀಕ್ ಅನಾಟಮಿ, ಯುನೀಕ್ ಫಿಸಿಯಾಲಜಿ ವಿಚ್ ಇಸ್ ವೆರಿ ಸೆನ್ಸಿಟಿವ್, ಆ್ಯಂಡ್ ದಿ ಆರ್ಗನ್ ಸ್ವಲ್ಪ ಇಮ್ಮೆಚ್ಯೂರ್ ಆಗಿರುತ್ತೆ, ಇನ್ನೂ ಅಷ್ಟು ಮೆಚ್ಯೂರಿಟಿ ಪಡೆದಿರಲ್ಲ ಮಕ್ಕಳಲ್ಲಿ. ಸೊ ಲಕ್ಕಿಲಿ ಈ ಮಗು ವಾಸ್ ಅ ಫುಲ್ ಟರ್ಮ್ ಸಿಸೇರಿಯನ್ ಸೆಕ್ಷನ್ ಬೇಬಿ. ಸೊ ವಿ ವರ್ ಲಕ್ಕಿ.
ಅದು ಫುಲ್ ಟರ್ಮ್ ಆಗಿ 9 ತಿಂಗಳಾಗಿ ಹುಟ್ಟಿರೋ ಮಗು, ಒಂದೊಂದ್ಸತಿ ಪ್ರೀ ಟರ್ಮ್ ಆಗಿ ಹುಟ್ಟುತ್ತೆ. ಅವಾಗ ಆಕ್ಸಿಜನೇಷನ್ ತುಂಬ ಸೂಕ್ಷ್ಮವಾಗಿರುತ್ತೆ. 100% ಆಕ್ಸಿಜನ್ ಕೊಟ್ಟು ನಾವು ಅನಸ್ಥೀಸಿಯಾ ಕೊಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಟೀಮ್ ಹ್ಯಾಸ್ ವೆರಿ ಹೈಲಿ ಸ್ಕಿಲ್ಡ್ ಅನಸ್ಥೆಟಿಸ್ಟ್ ಲೈಕ್ ಡಾಕ್ಟರ್ ಮುರಳಿ, ಡಾಕ್ಟರ್ ಅನೂಪ್ along with me, and we have excellent anesthesia equipment for pediatric anesthesia.